ಆ್ಯಂಡ್ ನಾನು ಮೊದಲೇ ಹೇಳ್ಬಿಡ್ತೀನಿ, ಇದು ಯಾವುದೇ ರೀತಿ ಶೋ ಆಫ್ ಮಾಡೋಕ್ಕೋಸ್ಕರ ವೀಡಿಯೋ ಮಾಡ್ತಿರೋದಲ್ಲ. ನಮ್ಮ ವೀಡಿಯೋ ನೋಡಿ ನಿಮ್ಮಲ್ಲೇ ಯಾರಾದರೂ ಅವ್ರಿಗೆ ಸಹಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಮಾತ್ರ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಹಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಬಂದು ತುಂಬಾ ಸ್ಪೆಷಲ್ ಡೇ. ಏನು ಅಂದರೆ ನಮ್ಮ ಪಾಪುದು ಬರ್ಡೇ. ಆ್ಯಂಡ್ ಎಸ್ಪೆಷಲಿ ಇದು ಅವನ 5ನೇ ವರ್ಷದ ಬರ್ತ್ಡೇ ಆಗಿದೆ. ಸೊ ಬೆಳಗ್ಗೆನೇ ಎದ್ದು ಎಲ್ಲ ಪ್ರಿಪ್ರೇಷನ್ನು ಮುಗಿಸ್ಕೊಂಡು ಎಲ್ಲರೂ ರೆಡಿಯಾಗಿ ಕೂತಿದ್ವಿ. ಯಾಕೆ ಅಂದರೆ ಇವತ್ತು ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಪಾಪು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ. 5ನೇ ವರ್ಷದ ಬರ್ಡೇ ಆಗಿರೋದ್ರಿಂದ ಅದ್ದೂರಿಯಾಗಿ ಮಾಡೋದಕ್ಕಿಂತ ತುಂಬ ಸರಳವಾಗಿ ಮಾಡೋದು ಮಾತ್ರ ನಮ್ಮ ಕಾನ್ಸೆಪ್ಟ್ ಆಗಿತ್ತು. ಸೊ ತುಂಬಾ ಯೋಚನೆ ಮಾಡಿ ಲಾಸ್ಟಲ್ಲಿ ಈ ಪ್ಲೇಸಲ್ಲಿ ಬರ್ಡೇ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ನಾನು ಮೊದಲೇ ಹೇಳ್ಬಿಡ್ತೀನಿ, ಇದು ಯಾವುದೇ ರೀತಿ ಶೋ ಆಫ್ ಮಾಡೋಕ್ಕೋಸ್ಕರ ವೀಡಿಯೋ ಮಾಡ್ತಿರೋದಲ್ಲ. ನಮ್ಮ ವೀಡಿಯೋ ನೋಡಿ ನಿಮ್ಮಲ್ಲೇ ಯಾರಾದರೂ ಅವ್ರಿಗೆ ಸಹಾಯ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಮಾತ್ರ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ಫೈನಲಿ ನಾವಿವತ್ತು ಬಂದಿರೋದು ಮಾನಸಿಕ ರೋಗಿಗಳಿರುವಂಥ ಚಿತ್ತಧಾಮಕ್ಕೆ. ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ದಿನಾಂಕ 16/5/26ರಂದು ಶ್ರೀಮತಿ ಕ್ಯಾಥರಿನ್ ರವಿ ಮತ್ತು ರವಿರವರ ಮಗನಾದ ಮಾಸ್ಟರ್ ಹನ್ವಿಕ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನದ ಮಧ್ಯಾಹ್ನದ ಭೋಜನದ ವ್ಯವಸ್ಥೆಯನ್ನು ಒಳ ನಿವಾಸಿಗಳಿಗೆ ಮಾಡುವ ಮೂಲಕ ಚಿತ್ತಧಾಮದ ಒಳವಾಸಿಗಳ ಸಮ್ಮುಖದಲ್ಲಿ ಮಗನ ಹುಟ್ಟುಹಬ್ಬವನ್ನು ಆಚರಿಸಿ ಇವರ ಹುಟ್ಟುಹಬ್ಬದ ಕುಟುಂಬದ ಸದಸ್ಯರುಗಳು ಹಾಗೂ ಹಿತೈಷಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ನಮ್ಮ ಚಿತ್ತಧಾಮದ ಒಳವಾಸಿಗಳಿಂದ ಚಪ್ಪಾಳೆ ಮೂಲಕ ನಿಮ್ಮ ಬರ್ತ್ಡೇ ಸುಂದರವಾಗಿ ಓದಿದ್ರು ಅಲ್ವಾ. ಅವರು ಕೂಡ ಅಲ್ಲಿನ ಪೇಷಂಟ್ ಆಗಿರ್ತಾರೆ. ಈಗ ಆಲ್ಮೋಸ್ಟ್ ರಿಕವರಿ ಆಗಿದ್ದಾರೆ. ನೆಕ್ಸ್ಟ್ ಬಂದು ನಮ್ಮಮ್ಮ ಇಲ್ಲಿ ಕೇಕ್ ಕಟ್ ಮಾಡ್ಸೋಕ್ಕೆ ಅಂತ ಹೇಳಿ ಕೇಕ್ ಮಾಡಿಸಿದ್ರು. ಸೊ ಅದನ್ನು ನನ್ನ ತಮ್ಮ ತೊಗೊಂಡು ಬಂದ. ನೆಕ್ಸ್ಟ್ ಬಂದು ಅವರಿಗೆಲ್ಲರಿಗೂ ಊಟಕ್ಕೆ ಮೊದಲು ಒಂದು ಶ್ಲೋಕವನ್ನು ಹೇಳ್ಕೊಟ್ಟಿದ್ರು. ಸೊ ಅವರು ಅದನ್ನು ಹೇಳ್ತಿದ್ರು. ನೆಕ್ಸ್ಟ್ ಶ್ಲೋಕ ಎಲ್ಲ ಹೇಳಿ ಮುಗಿಸಿದ್ಮೇಲೆ ನಾವು ಕೇಕ್ ಕಟಿಂಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಬಂದು ನಮಗೆ ಬೇಕಾದವ್ರನ್ನ ಮಾತ್ರ ನಾವು ಇನ್ವೈಟ್ ಮಾಡ್ಕೊಂಡಿದ್ವಿ. ಅಂದರೆ ಲಿಮಿಟೆಡ್ ಸೀಟ್ಸ್ ಮಾತ್ರ ಅಲೋ ಮಾಡಿದರು ಅವರು. ಸೊ ಒಂದು 10 to 12 ಮೆಂಬರ್ಸ್ ಮಾತ್ರ ಬರೋಕ್ಕೆ ಮಾತ್ರ ಅವಕಾಶ ಇದ್ದಿದ್ದರಿಂದ ನಮ್ಮ ಫ್ಯಾಮಿಲಿ ಮಾತ್ರ ಹೋಗಿದ್ವಿ ನಾವು ಇದಕ್ಕೆ. ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದರೆ HD ಕೋಟೆಯಿಂದ ಒಂದು 4 to 5 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲೇ ಬೋಚಿಕಟ್ಟೆ ಅನ್ನೋ ಊರು ಸಿಗುತ್ತೆ. ಅಲ್ಲೇ ರೈಟ್ ಸೈಡಲ್ಲೇ ಚಿತ್ತಧಾಮ ಇದೆ. ಫೈನಲಿ ನಾವು ಅಂದ್ಕೊಂಡಾಗೇ ಪಾಪು ಬರ್ತ್ಡೇನ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ನಮಗಂತೂ ಮನಸ್ಸಿಗೆ ತುಂಬಾ ನೆಮ್ಮದಿ ಸಂತೋಷ ಆಗ್ತಿತ್ತು. ಯಾಕಂದರೆ ಎಲ್ಲ ದೇವರ ಆಶೀರ್ವಾದದಿಂದ ಇಂಥ ಪುಣ್ಯದ ಕೆಲಸನ ಮಾಡೋಕ್ಕೆ ನಾವು ಅದೆಷ್ಟು ಪುಣ್ಯ ಮಾಡಿದ್ದೀವೋ ನನಗಂತೂ ಗೊತ್ತಿಲ್ಲ. ಆ್ಯಂಡ್ ನಮಗೆ ಮೇನ್ ಬೇಕಾಗಿದ್ದೇನೆ ಇವರೆಲ್ಲರ ಆಶೀರ್ವಾದ ನನ್ನ ಮಗು ಮೇಲೆ ಇರಲಿ ಅಂತ. ಸೊ ಫೈನಲಿ ನಾವು ಅಂದ್ಕೊಂಡಾಗೆ ಆಯಿತು. ತುಂಬ ಸಂತೋಷ ಆಯಿತು. ಆ್ಯಂಡ್ ಎಸ್ಪೆಷಲಿ ನನ್ನ ಫ್ಯಾಮಿಲಿಯವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬಾ ಸಪೋರ್ಟ್ ಮಾಡಿದ್ರಿ ಎಲ್ಲರೂ ಕೂಡ. ಹಾಗೆ ನಮ್ಮ ಮಮ್ಮಿ, ಸ್ಟಾಫ್ ಮತ್ತು ನನ್ನ ತಮ್ಮನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಕೇಕ್ ಕಟ್ಟಿಂಗ್ ಎಲ್ಲ ಬೇಗನೆ ಮುಗಿಸ್ಕೊಂಡ್ವಿ. ಯಾಕಂದರೆ ಅವ್ರಿಗೆ ಟೈಮಿಗೆ ಸರಿಯಾಗಿ ಅಂದರೆ ಮಧ್ಯಾಹ್ನ 1 ಗಂಟೆಗೆ ಊಟ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಅವರಿಗೆ ಊಟ ಬಡಿಸೋಕ್ಕೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟು ನೀವು ಯಾರೂ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ನೀಟಾಗಿ ಹೈಜಿನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಪ್ಲೇಸ್ನ. ಮತ್ತು ಮೇಯ್ನಾಗಿ ಅಲ್ಲಿನ ಸ್ಟಾಫ್ ಕೂಡ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವ್ರವ್ರ ಕೆಲಸ ಅವರವರೇ ಮಾಡ್ಕೊಳ್ತಾರೆ. ಆ್ಯಂಡ್ ಇವ್ರನ್ನೆಲ್ಲ ನೋಡೋಕೆ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಟೈಮ್ ಆಗ್ತಿದೆ ಅಂತಲೇ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಹೈಜಿನಾಗೂ ಇದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅವರಿಗೆ ಕಂಪ್ಲೀಟ್ಲಿ ಡಯಟ್ ಫುಡ್ ಕೊಡ್ತಾರೆ. ಸೊ ಅಡುಗೆನ ಅಲ್ಲೇ ಮಾಡಿಸಿದ್ವಿ. ಸೊ ನಮ್ಮ ಕಡೆಯವ್ರಿಗೂ ಕೂಡ ಊಟ ಅಲ್ಲೇ ರೆಡಿಯಾಗಿತ್ತು. ಅವ್ರು ಊಟ ಮಾಡಿದ ನಂತರ ನಾವು ಊಟ ಅಲ್ಲೇ ಮಾಡ್ಕೊಂಡು ಬಂದ್ವಿ. ತಪ್ಪು ತಿಳ್ಕೊಬೇಡಿ, ನಮಗೆ ಸಪ್ರೇಟ್ ಊಟ, ಅವ್ರಿಗೆ ಸಪ್ರೇಟ್ ಊಟ ಅಲ್ಲ, ಎಲ್ಲರಿಗೂ ಒಂದೇ ಊಟನೇ ಆಗಿರುತ್ತೆ. ಆ್ಯಂಡ್ ಫುಡ್ ಬಗ್ಗೆ ಹೇಳೋದಾದರೆ ಅವ್ರಿಗೆ ಯಾವುದೇ ರೀತಿ ನಾನ್ ವೆಜ್ ಕೊಡೋದಿಲ್ಲ. ನಿಮ್ಮ ಕೈಲಿ ಏನಾಗುತ್ತೆ ಅದೇ ಅಡುಗೆನ ನಾವು ಮಾಡಿಸ್ಬೋದು. ನಾವು ಸಿಂಪಲ್ಲಾಗಿ ಅನ್ನ, ಸಾಂಬಾರು ಮತ್ತು ಸ್ವೀಟ್ ಮಾಡಿಸಿದ್ವಿ. ಪಲ್ಯ ಕೂಡ ಇತ್ತು. ಆ್ಯಂಡ್ ಫೈನಲಿ ಡೇ ತುಂಬ ಚೆನ್ನಾಗಾಯಿತು. ಮಧ್ಯಾಹ್ನ ಊಟನ ಅಲ್ಲಿ ಮುಗಿಸ್ಕೊಂಡು ನಾವು ಬಂದ್ವಿ ಮನೆಗೆ. ನಂತರ ಈವ್ನಿಂಗ್ ಬಂದು ನಮ್ಮ ಫ್ಯಾಮಿಲಿಯವ್ರಿಗೋಸ್ಕರ ನಾವು ನಾನ್ ವೆಜ್ನ ಮನೆಯಲ್ಲೇ ಮಾಡ್ಕೊಂಡಿದ್ವಿ. ಸಿಂಪಲ್ಲಾಗಿ ಗೀ ರೈಸ್ ಮತ್ತು ಚಿಕನ್ ಗ್ರೇವಿ ಮಾಡಿದರು ನಮ್ಮ ಅತ್ತೆನೇ. ಸೊ ಈವ್ನಿಂಗ್ ನಮ್ಮ ಮನೇಲೂ ಕೂಡ ಕೇಕ್ ಕಟಿಂಗ್ ಮಾಡಿಸಿದ್ವಿ. ಯಾಕಂದರೆ ನಮ್ಮ ಅನ್ವಿ ಫ್ರೆಂಡ್ಸ್ಗಳಿದ್ದಾರೆ ಕೆಲವೊಂದೊಂದು ಹುಡುಗರು. ಸೊ ಅವ್ರಿಗೋಸ್ಕರ ಕೇಕ್ ಕಟ್ ಮಾಡಿಸಿದ್ವಿ ಮನೇಲೂ ಕೂಡ.
ಪಾಪುಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಗಿಫ್ಟ್ ಮೇಲೆ ಗಿಫ್ಟು, ಗಿಫ್ಟ್ ಮೇಲೆ ಗಿಫ್ಟು ಸಿಕ್ಕಿದೆ ಅವನಿಗೆ. ನಾವು ಕೂಡ ಅವನಿಗೆ ಕಾರ್ ಗಿಫ್ಟ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅವ್ನು ಸ್ವಲ್ಪ ಬೇಗ ಎದ್ದಿದ್ದರಿಂದ ಅವ್ನಿಗೆ ಫುಲ್ ನಿದ್ರೆ ಬಂದುಬಿಟ್ಟಿತ್ತು. ಕೇಕ್ ಕಟ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ, ಟಯರ್ಡ್ ಆಗಿದ್ದ ತುಂಬಾ. ಹೇಗೋ ಕಟ್ ಮಾಡಿ ಮುಗಿಸ್ದ. ಆಮೇಲೆ ಗಿಫ್ಟ್ ಮೇಲೆ ಗಿಫ್ಟ್ ಬಂದಿದ್ದರಿಂದ ಸ್ವಲ್ಪ ತುಂಬಾ ಖುಷಿಪಟ್ಟ. ಬೆಳಗ್ಗೆನೆ ಅವ್ನ ಫ್ರೆಂಡ್ಸು ಪೇಪರಲ್ಲಿ ಕವರ್ ಅಪ್ ಎಲ್ಲ ಮಾಡಿ ಚಾಕ್ಲೇಟ್ ಎಲ್ಲ ಹಾಕಿ ಒಂದು ಗಿಫ್ಟ್ ರೆಡಿ ಮಾಡಿ ತಂದು ಕೊಟ್ಟಿದ್ರು. ಆ್ಯಂಡ್ ಮನೇಲಿ ಕೇಕ್ ಕಟಿಂಗ್ ಆದಮೇಲೆ ಅವ್ರ ಕೆಲ್ಲು ಮಾಮ ಅವನಿಗೆ ಪ್ರೀತಿಯಿಂದ ಸ್ಟಡಿ ಟೇಬಲ್ನ ಗಿಫ್ಟ್ ಮಾಡ್ದ. ಸೊ ಗಿಫ್ಟ್ ಮೇಲೆ ಗಿಫ್ಟ್ ಸಿಕ್ಕಿದ್ರಿಂದ ಅವನು ಕೂಡ ಫುಲ್ ಖುಷಿಯಾಗಿದ್ದ. ಆ್ಯಂಡ್ ಫೈನಲಾಗಿ ಲಾಸ್ಟಲ್ಲಿ ಮನೆಯವರೆಲ್ಲ ಸೇರಿ ಊಟ ಮಾಡಿದ್ವಿ. ಸೊ ಇದಾಗಿತ್ತು ನಮ್ಮ ಪಾಪು ಬರ್ತ್ಡೇ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಒನ್ಸ್ ಅಗೇನ್ ನಮ್ಮ ಫ್ಯಾಮಿಲಿಗೆ ಮತ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.